ಮೂವಿಯಲ್ಲಿ ರಕ್ಷಿತ್ ಅಂದ್ಬಿಟ್ಟು ಡೈರೆಕ್ಷನ್ ಅಲ್ಲಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಪ್ರದೀಪ್ ಅಂದ್ಬಿಟ್ಟು ಕ್ಯಾಮ್ರಾಮನ್ ವರ್ಕ್ ಮಾಡ್ತಿದ್ದಾರೆ. ನಾನು ಇದರಲ್ಲಿ ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಟೀಮ್ ಕಟ್ಕೊಂಡು ಮಾಡಿದ್ದು. ಸೊ ಈ ಸಿನಿಮಾ ಏನು ಅಂತಂದ್ರೆ, ಒಂದು ಮಧ್ಯಮ ವರ್ಗದಲ್ಲಿ ಹುಡುಗರು ಎಷ್ಟು ಕಷ್ಟಪಡ್ತಾರೆ ಏನು ಅನ್ನೋದನ್ನ ಅದನ್ನ ತೋರಿಸ್ಬೇಕು, ಮತ್ತೆ ಹೇಗೆ ಪರಿವರ್ತನೆ ಆಗ್ತಾರೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಇದೆ. ಎಲ್ಲ ಸಿನಿಮಾಗಳಲ್ಲಿ ಅದು ಇದು ಅಂತ ನಮ್ದು ಹಂಗಲ್ಲ. ಇದರಲ್ಲಿ ಮಧ್ಯಮ ವರ್ಗಗಳಿಗೆ ಎಷ್ಟು ಕಷ್ಟಪಟ್ಟು ಪರಿವರ್ತನೆ ಆಗ್ತಾರೆ ಅನ್ನೋ ಬಗ್ಗೆನ ನಾವು ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಸಿನಿಮಾ ನಾವು ಮಾಡ್ತಾ ಇದ್ದೀವಿ. ಟೀಮ್ ವರ್ಕ್ ಇಸ್ ಮೈಸೂರು ಟೀಮ್ ಕಂಪ್ಲೀಟ್ ಎಲ್ಲರೂ ನಾವು ಮಧ್ಯಮ ವರ್ಗದವರೇ ಸೇರಿ ಮಾಡ್ತಾ ಇರೋದು ಒಂದು. ಅದೇ ಸರ್, ಟೈಟ್ಲ್ ಎಲ್ಲರೂ ಆಕ್ಷನ್ ಅದು ಇದು ಅಂತ ಇರ್ತಾರೆ. ನಮ್ಮನ್ನ ಯಾರು ನೆನ್ಸ್ಕೊಳ್ಳೋರಿಲ್ಲ. ಸೊ ಮಧ್ಯಮ ವರ್ಗದವ್ರನ್ನ ಯಾರು ನೆನ್ಸ್ಕೊಳ್ಳಲ್ಲ, ಬೈಬೇಕಾದ್ರೆ ಮಾತ್ರ ನೆನ್ಸ್ಕೊಂತಾರೆ. ಅದಕ್ಕೆ ನಾವು ಬೇಡ ಆಗ್ಬಿಟ್ಟು ಮಧ್ಯಮ ವರ್ಗದ ಹುಡುಗರು ಅಂತಾನೆ ಇಟ್ಬಿಟ್ಟು ನಾವು ಏನ್ ಮಾಡ್ತೀವಿ, ಏನ್ ಮಾಡಿ ಬಂದೆ, ಏನ್ ಮಾಡಿ ತೋರಿಸ್ಬೋದು ಸಮಾಜಕ್ಕೆ ಅನ್ನೋದನ್ನ ಮಾಡೋದಕ್ಕೆ ಇದು ನಾವು ಮಧ್ಯಮ ವರ್ಗದ ಹುಡುಗರು ಅಂತ ಇಟ್ಟಿದ್ದೀವಿ. ಲೊಕೇಶನ್ ಪ್ಲಾನ್ ಮಾಡ್ತೀವಿ ಸರ್. ಇದು ನಾವು ಮೈಸೂರು ಮತ್ತು ಮೈಸೂರು ಸರೌಂಡಿಂಗ್ ಅಲ್ಲಿ ಶೂಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಸರ್. ಇದು ಸ್ಟಾರ್ ಎಲ್ಲ ಹೊಸಬ್ರು ಇರೋದು ಸರ್, ಕಂಪ್ಲೀಟ್ ಹೊಸಬ್ರು ಇರೋದು. ಮತ್ತೆ ಇದರಲ್ಲಿ ರಂಗಭೂಮಿಲೆಲ್ಲಾನು ಆಕ್ಟಿಂಗ್ ಮಾಡಿರೋಂಥವ್ರನ್ನೇ ನಾವು ತಗೊಂಡಿದ್ದೀವಿ ನಾವು. ಸೊ ಇನ್ನೊಂದು ಸ್ವಲ್ಪ ದಿನ ಇವತ್ತು ಪೂಜೆ ಆಗಿದೆ, ಇನ್ನೊಂದು ವಾರ ಟ್ರೈನಿಂಗ್ ಕೊಟ್ಟು ಎಲ್ಲರಿಗೂ ಆರ್ಟಿಸ್ಟ್ ಒಂದ್ಸಲ ಸ್ಟೇಜ್ ಬರ್ಬೇಕು ಅನ್ನೋ ಪ್ಲಾನ್. ಸಮಾಜಕ್ಕೆ ಏನು ಮೆಸೇಜ್ ಕೊಡಕ್ಕೆ ಸರ್ ಅದೇ ಸರ್, ಈಗ ಮಧ್ಯಮ ಹುಡುಗರು ಅಂದ್ರೆ ಏನು ಅಂದ್ರೆ ಬೋಲಿ ಅದು ಇದು ಅಂತ ಇರ್ತಾರೆ. ಜನರಲ್ ಆಗಿ ಹೇಳೋದು ವೇಸ್ಟ್, ಏನು ಮಾಡಲ್ಲ ಅನ್ನೋದು. ಅಂಥವ್ರು ಹೇಗೆ ಪರಿವರ್ತನೆ ಆದ್ರು ಅನ್ನೋದೇ ಒಂದು ಮೇನ್ ಕಾನ್ಸೆಪ್ಟ್ ಸರ್. ಸೊ ಇದು ಜನಗಳಿಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೀವಿ ಸರ್. ಶೂಟಿಂಗ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ? ಶೂಟಿಂಗ್ ಇನ್ನೊಂದು 10 days ಒಳಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಯಾಕಂದ್ರೆ ಟ್ರೈನಿಂಗ್ ಕೊಟ್ಟು ನಾವು ಆಮೇಲೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ನಾಗೇಶ್ ಅಂದ್ಬಿಟ್ಟು ಸರ್, ಇಲ್ಲ ಮೈಸೂರವನು ನಾನು ಕೂಡ. ಸೊ ಈ ಟೀಮಲ್ಲಿ ಇರೋರು ಎಲ್ಲರೂ ಮೈಸೂರವರೇ ಇದು ಮಾಡ್ತಾರೆ ಸರ್.